ಆದರೆ ನೀವು ಸಚಿವರಾಗಿದ್ದಾಗ ನೀವು ದುರಾಂಕಾರಿ ಆಗಿರ್ಲಿಲ್ವಾ? ನಾವು MLAಗಳು ಫೋನ್ ತೆಗಿತಾ ಇದ್ರ, ನೀವು ಮಂತ್ರಿಗಳು ಫೋನ್ ತೆಗಿತಾ ಇದ್ರ, ನೀವು ಮನೆ ಬಾಗಿಲಿಗೆ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹೋದಾಗ ನೀನು ಮನೆ ಬಾಗಿಲು ಸೇರಿಸ್ತಾ ಇದ್ದ, ನೀನು ಕೈಗೆ ಸಿಗ್ತಾ ಇದ್ದ, ನೀನು ಅದಕ್ಕೆ ಅಲ್ವಾ ನೀನು ಸೋಲ್ಸಿದ್ದು. ಇವತ್ತು ನೀನು ರಾಜ್ಯಾಧ್ಯಕ್ಷರ ಬಗ್ಗೆ ದುರಾಂಕಾರಿ ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಸಿಸ್ಟಮ್ ಗೊತ್ತಿರಲಿ ಸುಧಾಕರ್ ಅವರೇ, ನಮ್ಮ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಾಡಬೇಕು ಅಂತಂದ್ರೆ ಮಾಜಿ MLC ಅಶ್ವಥ್ ನಾರಾಯಣ ಅವ್ರನ್ನ, ಸಹ ಪ್ರಭಾರಿ ಬೆಂಗಳೂರು ರಾಜಣ್ಣವ್ರನ್ನ ಚುನಾವಣಾ ಉಸ್ತುವಾರಿಗಳು ಹಾಕಿರೋದು. ಅವರು 8 ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರುಗಳನ್ನ ಅಲ್ಲಿ ಪ್ರಮುಖರ ಅಭಿಪ್ರಾಯವನ್ನು ತಗೊಂಡು ಯಥಾವತ್ತಾಗಿ ರಾಜ್ಯಕ್ಕೆ ಕಳಿಸಿ ರಾಜ್ಯದಿಂದ 3 ಹೆಸರುಗಳನ್ನ ಕಳಿಸಿರ್ತಕ್ಕಂಥದ್ದು. ಅದರಲ್ಲಿ ಬಂದಿರತಕ್ಕಂಥದ್ದು ಹೆಸರುಗಳು ಸೀಕಲ್ ರಾಮಚಂದ್ರ ಮತ್ತು ಸಂದೀಪ್ ರೆಡ್ಡಿ ಅವರು. ಸಂದೀಪ್ ರೆಡ್ಡಿ ನೀನು ಬಂಧುನೇ, ಅವರು ನನಗೂ ಕೂಡ ಸ್ನೇಹಿತನೇ, MP ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. ಆದರೆ ನೀವು ನನ್ನ ಹಿಂಬಾಲಕರು ಅಂತ ಹೇಳ್ತಿರಲ್ಲ, ನೀವು ನಾಳೆ ನಾನು ಪಾರ್ಟಿ ಬಿಟ್ಟು ಹೋಗ್ಬಿಟ್ಟು ಅಂತ ನನ್ನಿಂದ ಬರೋರು ಅವರು, ಯಾರು ಬರೋಲ್ಲ. ಆದರೆ ನೀನು ಮಾಡೋ ಅಂಥವ್ರು, ನೀನು ಪಾರ್ಟಿ ಬಿಟ್ಟ ತಕ್ಷಣ ಎಲ್ಲ ಹಿಂದಕ್ಕೆ ಹೋಗುವಂಥವ್ರೆ. ಇವತ್ತು ಚನ್ನಪಟ್ಟಣದಲ್ಲಿ ಯಾರ್ಯಾರು ಪದಾಧಿಕಾರಿಗಳನ್ನು ಮಾಡಿದ್ವಿ ಯೋಗೇಶ್ವರ್ ಕೇಳ್ಕೊಂಡು ಎಲ್ಲ ಅವ್ರು ಹಿಂದೆ ಹೊರಟೋದ್ರು. ನೆನ್ನೆ ನೀನು ಮಾತಾಡಿರೋದೇನು, ವರಿಷ್ಠರಿಗೆ ಹೇಳ್ಬಿಟ್ಟು ಆಮೇಲೆ ನಾನು ತೀರ್ಮಾನ ತಗೊಂತೀನಿ ಅಂತೇಳಿ. ಏನು ತೀರ್ಮಾನ ತಗೊಂತೀರಿ? ಪಾರ್ಟಿ ಬಿಟ್ಟು ಹೋಗ್ತೀರಾ? ನಿನಗೆ ತಾಕತ್ತಿದ್ರೆ ರಿಸೈನ್ ಮಾಡಿ ನಮ್ಮ ಪಾರ್ಟಿಯಲ್ಲಿ ನಿಲ್ಬೇಡ, ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತೀಯ ನಿಂತ್ಕೋ. ಯಲಾಂಗದಲ್ಲಿ ಏನಾದರೂ ನೀನು 1 ವೋಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ ಹೇಳ್ದಲ್ಲ ನನ್ನ ಪ್ರಭಾವ ಅಂತೇಳಿ, ಇವತ್ತು JDS ಅವರು ಕೂಡ ತೀರಾ ಶ್ರಮ ವಹಿಸಿ ಕೆಲಸ ಮಾಡಿ ಸುಧಾಕರ್ಗೆ ಬೆಂಬಲವನ್ನು ಕೊಟ್ಟವ್ರೆ. ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಂತಾಗ JDS ನಮ್ಗೇನು ಬೆಂಬಲ ಕೊಟ್ಟಿಲ್ಲ, ಇಂಡೈರೆಕ್ಟ್ ಮಾಡಿದ್ರು ಕೆಲವರು. ಟ್ರಯಾಂಗಲ್ ಇದ್ದಾಗೆ 76,000 ಲೀಡ್ ಕೊಟ್ಟಿದ್ದೀವಿ, ನಿನಗೆ 84,000 ಲೀಡ್ ಕೊಟ್ಟಿದ್ದೀವಿ. ನೀನೇ ಮಾಡ್ಕೊಂಡೆ ಅಂತ ಹೇಳ್ತೀಯಲ್ಲ. ಬಹುಶಃ ಕೋವಿಡ್ ಅಲ್ಲಿ ಸತ್ತಂತ ಆತ್ಮಗಳವಲ್ಲ, ಅದರ ಆಶೀರ್ವಾದ ನಿಂಗೆ ಚೆನ್ನಾಗಿರ್ಬೇಕು. ಬಹುಶಃ ಅವರೆಲ್ಲ ಬಂದು ನಿನ್ಗೆ ಓಟ್ ಹಾಕ್ಸಿರ್ಬೇಕು ಅಂತ ಹೇಳ್ತದೆ. ಯಲಹಂಕ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ನೀವು ಗೌರವ ಇಟ್ಟು ಮಾತಾಡಬೇಕು. ಪಣ ತೊಟ್ಟು ಮಾಡಿದ್ದು ನಾನು ಪ್ರತಿ ಪಂಚಾಯತಿಗೂ ನೀನು ಇರಲಿಲ್ಲ ಅಂದ್ರೂ ಕೂಡ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ. ಎಲ್ಲನ ಒಬ್ಬರು MLA ಅವರು ವಿಶ್ವನಾಥ್ ಅವರು ವಿರುದ್ಧ ಮಾಡೋ ಅಂತ ಹೇಳೋರು ಅಂತ ಯಾರ ಕೈಲ ಹೇಳ್ಸು ನೀನು. ಅದ್ರ ಮಧ್ಯದಲ್ಲಿ ಬಂದು ನನ್ನ ಕ್ಷೇತ್ರದಲ್ಲಿ ಕೆಲವು ಮುಖಂಡರನ್ನೆಲ್ಲ ಎತ್ಕಟ್ಟುವಂತ ಕೆಲಸ ಮಾಡಿದೆ. ನಮ್ಮಲ್ಲ ಅವೆಲ್ಲ ನಡೆಯೋದೇ ಇಲ್ಲ. ಇಡೀ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀವಿ. ಹುಡುಗಾಟ ಅನ್ಕೊಂಡ್ರೆ 2,26,000 ಮೆಂಬರ್ಶಿಪ್ ಮಾಡೋದು, ಅದು ಏನು ಖರ್ಚಿಲ್ಲದೆ ಪ್ರತಿಯೊಬ್ಬ ಕಾರ್ಯಕರ್ತರು 1.5 ತಿಂಗಳು ಕೆಲಸ ಮಾಡವ್ರೆ. ಹೈಯೆಸ್ಟ್ ಸಕ್ರಿಯ ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿ ಏನಾಯ್ತು ಅಂದ್ರೆ ಅದು ಯಲಹಂಕ ಕ್ಷೇತ್ರ. ನಮ್ಮಲ್ಲಿ ಸಂಘಟನೆ ಬಲವಾಗಿದೆ, ಪಕ್ಷಕ್ಕೆ ಬೈಂಡ್ ಆಗಿರ್ತಾರೆ. ನಾಳೆ ನಾನು ತಟಸ್ಥ ಇದ್ರು ಇಂಥವ್ರು ಕೆಲಸ ಮಾಡಬೇಡ ಅಂದ್ರೂ ನಮ್ಮ ಜನ ಕೇಳಲ್ಲ. ಬಿಜೆಪಿಗೆ ಓಟ್ ಹಾಕುವಂತ ಕಾರ್ಯಕರ್ತರನ್ನ ನಲ್ಲಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನೆನ್ನೆ ಯಾವುದೋ ಒಂದು ಕೇವಲ ಒಂದು ಜಿಲ್ಲಾ ಅಧ್ಯಕ್ಷರ ಬಗ್ಗೆ ನೀವು ಇಷ್ಟೊಂದು ಹತಾಶರಾಗಿ ನೀವು ಚರ್ಚೆ ಮಾಡ್ತಾ ಇದ್ರಲ್ಲ, ಬಹಿರಂಗವಾಗಿ ನೀವು ಹೇಳಿಕೆಯನ್ನು ಕೊಡ್ತಾ ಇದ್ರಲ್ಲ, ತಪ್ಪಲ್ವಾ? ಇವತ್ತು ನಾನು ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಹೇಳೋದು ತಪ್ಪೇ. ಯಾಕಂದ್ರೆ ಈಗ ಆಗ್ತಾ ಇರ್ತಕ್ಕಂಥ ಗೊಂದಲ ಏನಿದೆ ಅದರಲ್ಲಿ ನಮ್ದೆಲ್ಲೋ ಒಂದು ಕಡೆ ಸೇರ್ಕೊಂತದೆ ಅಂತೇಳಿ ನನಗೆ ಇದ್ರೂ ಕೂಡ. ಆದರೆ ನೆನ್ನೆ ನೀವು ಮಾತಾಡಿರೋದು ರಾಜ್ಯಾಧ್ಯಕ್ಷರ ಬಗ್ಗೆ, ಸಂಘಟನೆ ಬಗ್ಗೆ, ವ್ಯವಸ್ಥೆ ಬಗ್ಗೆ ಏಕಪಕ್ಷೀಯವಾಗಿ ಎಲ್ಲರೂ ತಗೊಂತಾರೆ. ರಾಷ್ಟ್ರೀಯ ನಾಯಕರು ಇಲ್ವಾ ಅಲ್ಲಿ? ರಾಷ್ಟ್ರೀಯ ನಾಯಕರ ಹತ್ರ ಈಗ ಹೋಗಿ ನಡ್ಡವ್ರ ಹತ್ರ ಮಾತಾಡ್ರಿ, ಅಮಿತ್ ಶಾ ಹತ್ರ ಮಾತಾಡ್ರಿ, ಮುಂದಿನ ಅಧ್ಯಕ್ಷರು ಬೇಡ ನಾನೇ ಆಯ್ತೀನಿ ಅಂತ ಹೇಳ್ರಿ. ಬೇಡ ಅಂದವ್ರು ಯಾರು? ಪಕ್ಷ ಯಾರನ್ನ ಅಧ್ಯಕ್ಷರು ಮಾಡ್ತಾರೋ ಅವ್ರು ಏನು ಹೇಳ್ತಾರೆ ಕೆಲಸನ ಮಾಡ್ತೀವಿ. ಏನೇ ಅಸಮಾಧಾನ ಇರ್ಬೋದು, ಏನೇ ಇರ್ಬೋದು. ಅದರಲ್ಲಿ ನಾವು 46 ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಕೊಂಡಿದ್ದೀವಿ.